ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಕುರಿತು ಬಹಳಷ್ಟು ರೀತಿಗಳಿಂದ ಚರ್ಚೆ, ಬಹಳಷ್ಟು ರೀತಿಗಳಿಂದ ನಡೀತಾನೆ ಇದೆ. ಒಂದು ಕಡೆ ಎಡಗೈ, ಒಂದು ಕಡೆ ಬಲಗೈ ಸೇರಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ನಾ ಮುಂದ ತಾ ಮುಂದ, ಇವತ್ತು ನಾನು ಬೆಳಿತೀನಿ ಅಂತಕ್ಕಂಥ ಹಂಬಲದಲ್ಲಿ ಒಂದು ಕಡೆ ಎಡಗೈ ಸಮುದಾಯವರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಬೇಕು ಅನ್ಕೊಂಡ್ರೆ, ಇನ್ನೊಂದು ಕಡೆಯಿಂದ ಬಲಗೈ ಸಮುದಾಯರು ಕೂಡ ನಾವು ಕೂಡ ಇನ್ನು ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ನಿನ್ನೆಯಿಂದ ಜೋರಾಗಿ ನಡೀತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಈ ಒಳ ಮೀಸಲಾತಿ ಬಿಸಿ ತುಪ್ಪವಾಗಿದೆ. ಒಂದು ಸಮೀಕ್ಷೆ ಪ್ರಕಾರ ಇವತ್ತು ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಒಂದಿಷ್ಟು ನಾವು ಆಲೋಚನೆ ಮಾಡಿದಾಗ, ಒಂದು ಸಮೀಕ್ಷೆ ವಿಚಾರದಲ್ಲಿ ಇಟ್ಟುಕೊಂಡಾಗ ಬಲಗೈ ಸಮುದಾಯದ ಮುಖಂಡರುಗಳೇ ಮತ್ತು ಬಲಗೈ ಸಮುದಾಯದ ಜಾತಿಯೇ ಬಹಳಷ್ಟು ರೀತಿಗಳಿಂದ ಮುಂದೆ ಇದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಎಡಗೈ ಸಮುದಾಯ ಒಂದ್ ಸ್ವಲ್ಪ ಕಡಿಮೆ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನಿತರ ಜಾತಿಗಳ ಪಟ್ಟಿ ಕೂಡ ನಿಮ್ಗೆ ನಾವಿಲ್ಲಿ ತೋರಿಸ್ತೀವಿ ಏನೇನೆಲ್ಲ ಆಗ್ತದೆ ಅಂತ. ಬನ್ನಿ ಆ ಸುದ್ದಿಗಳತ್ತ. ನಾರಾಜ್ ಎಕ್ಸ್ಪ್ರೆಸ್ ಬ್ರೇಕಿಂಗ್ ಸುದ್ದಿಯಲ್ಲಿ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಅವರ ವರದಿ ಸಂಪೂರ್ಣವಾಗಿ ಗೊಂದಲವಾಗಿದ್ದರಿಂದಲೇ ಇವತ್ತು ಬಲಗೈ ಸಮುದಾಯದ ಮುಖಂಡರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಸಹ ಕೊಡ್ತಾ ಇದ್ದಾರೆ. ಯಾಕೆಲ್ಲ ಈ ರೀತಿ ಆಗ್ತದೆ ಅಂದ್ರೆ, ಸಂಪೂರ್ಣವಾಗಿ ಗೊಂದಲಮಯವಾಗಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕೈ ಬಿಡಬೇಕು, ಇಲ್ಲವೇ ಅಲ್ಲನ್ನ ಪರಿಷ್ಕರಿಸಬೇಕು ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಬಲಗೈ ಸಮುದಾಯದ ಮುಖಂಡರು. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಒಂದಿಷ್ಟು ಬ್ರೇಕಿಂಗ್ ಸುದ್ದಿಯಾಗಿ ಬರ್ತಾ ಇದೆ. ಆ ಸುದ್ದಿ ಏನಪ್ಪಾ ನೋಡ್ಕೊಂಡ್ ಬರೋಣ ಅಂತಂದ್ರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಈಗಾಗಲೇ ಈ ವರದಿ ಸಂಪೂರ್ಣವಾಗಿ ಗೊಂದಲಮಯವಾಗಿದೆ. ಯಾವುದೇ ಕಾರಣಕ್ಕೂ ಅದನ್ನ ಹಾಗೆ ಯಥಾವತ್ತಾಗಿ ಜಾರಿಗೆ ತರಬಾರದು, ಅದನ್ನು ಪರಿಷ್ಕರಣೆಗೆ ಒಳಪಡಿಸಬೇಕು ಅನ್ನೋದು ಬಲಗೈ ಮುಖಂಡರ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಅದರ ನೇತೃತ್ವವನ್ನು ಮೈಸೂರಿನ ಉರ್ಲಿಂಗಪೆದ್ದೆ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಇಲ್ಲಿ ಪ್ರತಿಭಟನೆಯನ್ನ ಮುಂಚೂಣಿಗೆ ತೆಗೆದುಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಹಾಗೂ ಚಲವಾದಿ ಮತ್ತು ಬಲಗೈ ಸಮುದಾಯನ ಸೇರಿಸಿಕೊಂಡಿದ್ರೆ, ಹೊಲೆ ಜಾತಿಯನ್ನ ಸೇರಿಸಿಕೊಂಡಿದ್ರೆ ಕರ್ನಾಟಕದಲ್ಲಿ ಪ್ರಬಲವಾಗಿ ಈ ಒಂದು ಸಮುದಾಯ ಮುಂಚೂಣಿಯಲ್ಲಿ ಬರ್ತಾ ಇದೆ. ಕನಿಷ್ಠ ಅಂದ್ರೂ ಕೂಡ 38,76,464 ಜನಸಂಖ್ಯೆ ಉಳ್ಳುವಂತ ಈ ಒಂದು ಸಮುದಾಯಕ್ಕೆ ಎಲ್ಲ ಒಂದು ಕಡೆಯಿಂದ ಕೂತುಕೊಂಡು ಈ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಗೊಂದಲ ಮಾಡಿದ್ದಾರೆ ಎನ್ನುವಂತ ಮಾತು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಪದೇ ಪದೇ ಹೇಳ್ತಾನೆ ಇದ್ದಾರೆ. ಹೀಗಾಗಿ ನಿನ್ನೆಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಕಡೆ ಎಡಗೈ, ಒಂದು ಕಡೆ ಬಲಗೈ ಮುಖಂಡರು ಸೇರಿಕೊಂಡು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒಂದು ಕಡೆಯಿಂದ ಎಡಗೈ ಅವರು ಕೇಳ್ತಾ ಇದ್ರೆ, ಅದನ್ನ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಬಲಗೈ ಸಮುದಾಯದ ಚಲವಾದಿ ಸಮಾಜದ ಮುಖಂಡರು ಕೂಡ ಅಲ್ಲೇ ಫ್ರೀಡಂ ಪಾರ್ಕ್ ನಲ್ಲಿ ಝಂಡಾ ಊರಿದ್ದಾರೆ. ಒಟ್ಟಾರೆ ಹೇಗೆ ಹೇಳ್ಬೇಕಾದ್ರೆ, ಈ ಸ್ವಾಮೀಜಿಗಳು ಹೇಳಿದಂತ ಪ್ರಕಾರ ನಿಜವಾಗ್ಲೂ ಇದು ಒಂದಿಷ್ಟು ಗೊಂದಲಮಯವಾಗಿದೆ. ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ಗೊಂದಲವಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆಯಿಂದ ಇದನ್ನ ಯಾವುದೋ ರೀತಿಯಿಂದ ಈ ಕುಗ್ಗಿಸಬೇಕೆಂಬ ನಿಟ್ಟಿನಲ್ಲಿ ಕುತಂತ್ರ ಮಾಡಿದ್ದಾರೆ ಎನ್ನುವಂತ ಮಾತು ಸ್ವಾಮೀಜಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಇನ್ನ ಬಲಗೈ ಸಮುದಾಯಕ್ಕೆ ನಾವು ಆಲೋಚನೆ ಮಾಡಿದ್ರೆ, ಈ ಬಲಗೈ ಸಮುದಾಯದಲ್ಲಿ ಸುಮಾರು 38,76,464 ಜನ ಒಂದು ಕಡೆ ಸಮೀಕ್ಷೆ ಹೇಳ್ತಾ ಇದೆ ಇಷ್ಟು ಜನ ಇದ್ದಾರೆ ಅಂತೇಳಿ. ಆದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೇವಲ ಏನೋ ಚಿಲ್ಲರೆ 2 ಲಕ್ಷ ಚಿಲ್ಲರೆ ಏನೋ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಗಣತಿಯಲ್ಲಿ ತಪ್ಪಾಗಿದೆ, ಗೊಂದಲವಾಗಿದೆ. ಅನೇಕ ರೀತಿಗಳಿಂದ ಇಲ್ಲಿ ಸಮಸ್ಯೆಯನ್ನು ಗೂಡು ಮಾಡಿಕೊಂಡಿದ್ದಾರೆ ನಾಗಮೋಹನ್ ದಾಸ್ ಅವರು ಅಂತಕ್ಕಂಥ ಆರೋಪ
ಬಲಗೈ ಸಮುದಾಯವರು ಮಾಡ್ತಾ ಇದ್ದಾರೆ. ಇನ್ನು ಎಡಗೈ ಸಮುದಾಯಕ್ಕೆ ನಾವು ಆಲೋಚನೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ಎಡಗೈ ಸಮುದಾಯದ ಉಪಜಾತಿಗಳ ಜನಸಂಖ್ಯೆ ಆಧಾರಗಳನ್ನ ನಾವು ವಿಚಾರ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ 35,40,480 ಜನರು ಇದ್ದಾರೆ ಎನ್ನುವಂತ ಮಾತು ಕೂಡ ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಇತರೆ ಜಾತಿಗಳನ್ನ ನಾವು ಲೆಕ್ಕ ಹಾಕೊಂಡ್ರೆ 31,20,000 ಜನ ಅಂದ್ರೆ ಇತರ ಜಾತಿಗಳು ಅಂದ್ರೆ ಬೇರೆ ಬೇರೆ ಜಾತಿಗಳೆಲ್ಲ ಗುರುತಿಸಿಕೊಂಡಿರುವಂತಹ ಈ ಒಂದು ವಿಚಾರದಲ್ಲಿ ಈ ರೀತಿಯಾಗಿ ಗುರುತಿಸಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 1/8/2024 ಸುಪ್ರೀಂ ಕೋರ್ಟ್ ಅನ್ವಯ ನೀಡಿರುವಂತಹ ತೀರ್ಪನ್ನು ಆಧರಿಸಿ ಕರ್ನಾಟಕ ಸರ್ಕಾರವು 12/11/2024 ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನ ರಚಿಸಿದೆ. ಆ ರಚಿಸಿದ ನಂತರದಲ್ಲಿ ಆಗಿರುವಂತಹ ಎಡವಟ್ಟೆ ಇದಾಗಿದೆ. ಸರ್ಕಾರದ ಆದೇಶ ಸದರಿ ಆಯೋಗವು 2011 ಈ ಜನಗಣತಿಯನ್ನು ಪರಿಗಣಿಸಿ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿರುವಂತಹ ಒಳ ಮೀಸಲಾತಿಯ ಜಾರಿಗೊಳಿಸುವುದು ಮತ್ತು ಪರಿಶಿಷ್ಟ ಜಾತಿಗಳಲ್ಲಿ ಇರತಕ್ಕಂತಹ ಸಮಾನ ಲಕ್ಷಣ ಹೊಂದಿರತಕ್ಕಂತ ಜಾತಿಗಳನ್ನ ಒಂದರೊಳಗೆ ಬರುವ ಹಾಗೆ ಉಪಜಾತಿಗಳನ್ನ ಒಂದೇ ಕಡೆ ಸೇರಿಸಬೇಕೆಂದು ಹೇಳಿದೆ. ಆದರೆ ಅದನ್ನು ಇವರು ಬೇರ್ಪಡಿಸಿದ್ದಾರೆ. ನಾಗಮೋಹನ್ ದಾಸ್ ಅವರು ಬೇರ್ಪಡಿಸಿ ಈ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇನ್ನು ಅದರ ಬಗ್ಗೆ ಮುಂದುವರೆದ ಈ ಉಪಜಾತಿಗಳ ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಹಾಗೂ ಈ ಒಂದು ಹಿಂದುಳುವಿಕೆಯನ್ನ ಪರಿಗಣಿಸಿ ಅವುಗಳಿಗೆ ಮೀಸಲಾತಿಯನ್ನು ಇಲ್ಲಿ ನವೀಕರಿಸಬೇಕಾದರೆ ವರ್ಗೀಕರಿಸಬೇಕಾದರೆ ಪರಿಣಾಮಕಾರಿಯಾಗಿ ವಿಧಾನವನ್ನ ಅನುಸರಿಸಬೇಕೆಂದು ಸಹ ಅಲ್ಲಿ ಆ ಒಂದು ಸಮಿತಿಯಲ್ಲಿ ಹೇಳಲಾಗಿದೆ. ಆದ್ರೂ ಕೂಡ ಅದನ್ನು ಕೂಡ ಕೈಬಿಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಅವಧಿಯಲ್ಲಿರುವಂತಹ ಈ ಪರಿಶಿಷ್ಟ ಸಮುದಾಯಗಳ ಉಪಜಾತಿಗಳ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಹಿಂದುಳುವಿಕೆಯನ್ನ ಗುರುತಿಸಿ ನಾಗಮೋಹನ್ ದಾಸ್ ಅವರ ವರ್ಗೀಕರಿಸುವಂತ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ, ಪ್ರವರ್ಗ ಡಿ ಮತ್ತು ಪ್ರವರ್ಗ ಇ ಅಂತಕ್ಕಂಥ ಪಟ್ಟಿ ಮಾಡಿ ಸ್ಥಿತಿಗತಿಗಳ ಅನುಗುಣವಾಗಿ ಸೇರಿಸಬೇಕೆಂದು ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ವಿವಿಧ ಸಮುದಾಯಗಳನ್ನ ಸ್ಥಿತಿಗತಿಗಳ ಆಲೋಚನೆಯನ್ನ ಗುರುತಿಸಿ ಪಟ್ಟಿಗೆ ಸೇರಿಸುವಾಗ ತಾವೇ ಹೇಳಿರುವ ಹಾಗೆ ಒಂದಿಷ್ಟು ಈ ಒಂದು ವಿಚಾರದಲ್ಲಿ ತರ್ಕಬದ್ಧವಾಗಿರ್ತಕ್ಕಂಥ ಮಾದರಿಯನ್ನು ಅನುಸರಿಸಿಲ್ಲ ಎಂಬುದು ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನ ಪರಿಷ್ಕರಿಸಬೇಕು, ಇಲ್ಲ ಅದನ್ನ ತಿರಸ್ಕರಿಸಬೇಕು ಎಂಬ ಮಟ್ಟಕ್ಕೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಬಲಗೈ ಸಮುದಾಯದ ಮುಖಂಡರೊಂದಿಗೆ ಇವತ್ತಲ್ಲಿ ಧರಣಿ ಕೂತಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ. ಇವತ್ತು ಸಂಜೆ 5 ಗಂಟೆಗೆ ಇಂದ 6 ಗಂಟೆ ಒಳಗಾಗಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಈ ಒಂದು ಸಚಿವ ಸಂಪುಟದ ವಿಶೇಷ ಸಚಿವ ಸಂಪುಟವನ್ನು ಕರೆಯಲಾಗಿದೆ. ಈ ಒಂದು ಒಳ ಮೀಸಲಾತಿ ಕುರಿತಾಗಿ ಒಂದು ಕಡೆಯಿಂದ ಮಾದಿಗರು ಕೂಡ ಒಂದು ಕಡೆ ನಾವು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡೋಣ ಬನ್ನಿ ಎಲ್ಲರೂ ಅಂತ ಹೇಳಿ ಒಂದು ಕಡೆ ಆಂಜನೇಯ ಅವರು ಕರೆ ಕೊಡ್ತಾ ಇದ್ದಾರೆ. ಇಲ್ಲಿ ಇದನ್ನ ಯಾವ ರೀತಿಯಾಗಿ ಇಲ್ಲಿ ಸರ್ಕಾರ ಪರಿಗಣಿಸುತ್ತೆ ಮತ್ತು ಇದನ್ನು ಹೇಗೆ ಪುರಸ್ಕರಿಸುತ್ತೆ ಅನ್ನೋದನ್ನ ವಿಚಾರ ಮಾಡಬೇಕಾಗಿದೆ. ಆ ಒಂದು ವಿಚಾರದಲ್ಲಿ ಈಗಾಗಲೇ ತಮಗೆಲ್ಲ ಹೇಳಿರೋ ಹಾಗೆ ಯಾವುದೇ ಕಾರಣಕ್ಕೂ ಈ ವರದಿ ಅವೈಜ್ಞಾನಿಕವಾಗಿದೆ ಅನ್ನೋ ಮಟ್ಟಕ್ಕೆ ಬಲಗೈ ಸಮುದಾಯರು ಬಂದರೆ ಅದನ್ನ ಸರಿಯನ್ನ ಯಥಾಸ್ಥಿತಿಯಾಗಿ ಜಾರಿಗೆ ಮಾಡಿ ಅಂತಕ್ಕಂಥ ಮಾದಿಗ ಸಮಾಜದವರು ಒಂದು ಕಡೆ ಬಂದು ಕೂತ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಒಂದಿಷ್ಟು ಗೊಂದಲವಾದರೂ ಆಗಬಹುದು ಅಥವಾ ಈ ಸಮೀಕ್ಷೆಯನ್ನ ಮುಂದೂಡಲಿಕ್ಕೆ ಅವಕಾಶ ಆದರೂ ಇರಬಹುದು. ಯಾಕಂದ್ರೆ ಇವರಿಬ್ಬರು ಒಂದು ಕಡೆ ಕೇಳಲಿಲ್ಲ ಅಂತಂದ್ರೆ ಇದನ್ನ ಮತ್ತೆ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತೆ, ಮುಂದಿನ ಸಚಿವ ಸಂಪುಟದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಬಹುದು. ನಮ್ಮ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಎನ್ನುವಂತ ಮಾತ ಒಂದು ಕಡೆ ಕೇಳಿ ಬರ್ತಾ ಇದೆ. ಒಟ್ಟಾರೆ ಇವತ್ತು ಮೀಸಲಾತಿ ಜಾರಿಗೆ ಆಗುತ್ತೇನಾ ಆಗಲ್ವಾ ಎಂಬುದನ್ನ ಇಲ್ಲಿ ನಾವು ವಿಚಾರ ಮಾಡಬೇಕಂತ ಪರಿಸ್ಥಿತಿ ಕೂಡ ಬಹಳಷ್ಟು ಪ್ರಮುಖವಾದ ಘಟ್ಟಕ್ಕೆ ಬಂದು ನಾವು ತಲುಪಿದೀವಿ. ಒಂದು ಕಡೆಯಿಂದ ಮಾದಿಗರನ್ ಬೇರೆ ಅಲ್ಲ, ಇಲ್ಲಿ ಹೊಲೆಯರನ್ ಬೇರೆ ಅಲ್ಲ, ಎಲ್ಲರೂ ಅಣ್ಣ ತಮ್ಮರಾಗಿ ಕೆಲಸ ಇದ್ದಂತವ್ರು ಇವರಿಬ್ಬರು ಒಂದೇ ಕಡೆ ಒಂದೇ ಸುರುಳಿ ಸೇರಿಕೊಂಡು ನ್ಯಾಯ ಕೇಳಿದ್ರೆ ಇವತ್ತು ವಿಧಾನಸೌಧ ಕೂಡ ನಮ್ಮದಾಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದ್ದ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದರೆ ಇಲ್ಲಿ ಯಾರು ಕೂಡ ನಾನೇ ಮೇಲೂ ನಂದೇ ಶ್ರೇಷ್ಠ ಅನ್ನುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಹಾಗಾಗಿ ಇದು ಮತ್ತೆ ಗೊಂದಲದ ಗೂಡಾಗ್ಲಿಕ್ಕೆ ಸಹಜವಾಗಿ ಹೋಗುತ್ತೆ ಅಂತಕ್ಕಂಥ ಮಾತನ್ನ ಯಾಕೋ ಇಲ್ಲಿ ನಮಗೆ ಗ್ರಹಿಕೆ ಆಗ್ತಾ ಇದೆ. ಒಂದು ವೇಳೆ ಸರ್ಕಾರ ಮುತುವರ್ಜಿ ವಹಿಸಿಕೊಂಡು ಇದನ್ನ ಮಾಡೇ ತೀರ್ತೀವಿ ಅಂತ ಮಟ್ಟಕ್ಕೆ ಏನಾದ್ರೂ ಬಂದ್ರೆ ಇಬ್ಬರಿಗೂ ಸರಿ ಸಮನಾಗಿ 50-50 ಇಬ್ಬರಿಗೂ ಸರಿ ಸಮಾನಾಗಿ ಹಂಚಿ ಇವರನ್ನ ಫ್ರೀಡಂ ಪಾರ್ಕ್ ಇಂದ ಹೊರ ಹಾಕಲಿಕ್ಕೆ ಒಂದು ಪ್ರಮುಖ ಅಂಶವನ್ನು ತೆಗೆದುಕೊಳ್ಳಬೇಕಾಗುತ್ತದೆ.
ಒಂದು ರೀತಿಯಿಂದ ಪರಿಷ್ಕರಣೆಗೆ ಒಳಪಟ್ಟಿದ್ರೆ ಅಲ್ಲಿ ಬಲಗೈ ಸಮುದಾಯ ಮುಂದೆ ಬರುತ್ತದೆ, ಮತ್ತೆ ಎಡಗೈ ಸಮುದಾಯ ಹಿಂದೆ ಬೀಳುತ್ತದೆ. ಯಾಕಂದ್ರೆ ಬಲಗೈ ಸಮುದಾಯ ದೊಡ್ಡಣ್ಣ ರೀತಿಯಲ್ಲಿ ನಡೆದುಕೊಂಡು ಬಂದಂತ ರೀತಿಯಲ್ಲಿ ಇರೋದ್ರಿಂದ ಈ ರೀತಿ ಆಗಿದೆ ಅಂತಕ್ಕಂಥ ಮಾತು ಅನೇಕ ಜನರ ಒಂದು ಅಭಿಪ್ರಾಯಗಳು ಆಗಿದ್ದಾವೆ. ಒಟ್ಟಾರೆಯಾಗಿ ಒಂದು ಬಲಗೈ ಮತ್ತು ಎಡಗೈ ಸೇರಿದಾಗ ಒಂದು ದೇಹವಾಗುತ್ತೆ. ಆ ದೇಹ ಮತ್ತು ಎರಡು ಕೈಗಳು ಸೇರಿಕೊಂಡಾಗ ನಾವು ಬೇಕಾಗಿದ್ದನ್ನ ಪಡೆದುಕೊಳ್ಳಬೇಕು, ಬೇರೆದನ್ನ ಬಿಡಬಹುದು ಅನ್ನೋ ಮಟ್ಟಕ್ಕೆ ಇಲ್ಲಿ ಬಂದಿದ್ದಾವೆ. ಆದರೆ ಎಡ ಮತ್ತು ಈ ಬಲ ಇಬ್ಬರು ಸೇರಿಕೊಂಡು ಫೈಟ್ ಮಾಡಿದಾಗ ಮಾತ್ರ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಕುರ್ಚಿಗಳು ಕೂಡ ಅಲ್ಲಾಡುತ್ತವೆ. ಇಲ್ಲ ಅಂದ್ರೆ ನಿಮ್ಮ ಪಾಡಿಗೆ ನೀವಿರ್ರಿ, ಅವ್ರ ಪಾಡಿಗೆ ಅವ್ರಿರ್ಲಿ ಅಂತ ಹೇಳಿ ಸರ್ಕಾರ ಕೈ ತೊಳ್ಕೊಂಡ್ಬಿಟ್ರೆ ಮತ್ತೆ ಯಥಾಸ್ಥಿತಿಯನ್ನ ಗೊಂದಲದ ಗೂಡಲ್ಲೇ ಒದ್ದಾಡಬೇಕಂತ ಪರಿಸ್ಥಿತಿ ಕೂಡ ಎದುರಾಗ್ತದೆ. ಇದು ಮತ್ತು ಎಡಗೈ ಮತ್ತು ಬಲಗೈ ಸಮುದಾಯದ ಮುಖಂಡರು ಒಂದು ಕಡೆ ಸೇರಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾಕಂದ್ರೆ ರಸ್ತೆಗಿಳಿದು ಬಂದು ಹೋರಾಟ ಮಾಡೋದಕ್ಕಿಂತ ನೀವು ನನ್ನನ್ನು ಇಂಥದ್ದು ಬೇಕು ಅಂತಕ್ಕಂಥ ಪ್ರಶ್ನೆನ ಕೇಳಿ ಸರ್ಕಾರ ನಿಮ್ಮ ತನ ಬಂದು ಕೊಡತಕ್ಕೆ ಕೆಲಸ ಮಾಡುತ್ತೆ ಹೊರತು ನೀವೇ ಹೋಗಿ ಕೇಳ್ತಾ ಇದೀರಿ ನನ್ನನ್ನು ಕೊಡಿ ಅಂತೇಳಿ. ಇದು ಯಾಕೋ ಸಮಂಜಸ ಆಗ್ತಾ ಇಲ್ಲ. ನೀವು ಇವತ್ತು ಎಡ ಮತ್ತು ಬಲದ ಎಲ್ಲ ಮುಖಂಡರು ಸೇರಿಕೊಂಡು ಒಂದೇ ಸೂರಿನಡಿಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲೇ ಕೂತ್ಕೊಂಡಿದ್ರಿ. ಇವತ್ತು ಸಂಜೆ ಒಳಗೆ ನೀವು ನಿರ್ಧಾರ ಮಾಡ್ಕೊಳ್ಳಿ, ಇಬ್ಬರು ಒಂದೇ ಕಡೆ ಸೇರಿ ಸಮಾನಾಗಿ ಹಂಚಿ ನಮ್ಮನ್ನ, ನಾವಿಬ್ಬರು ಅಣ್ಣ ತಮ್ಮರು ಅಂತಂದ್ರೆ ನೇರವಾಗಿ ಸಿದ್ದರಾಮಯ್ಯ ನಿಮ್ಮ ತನ ಬಂದು ಇಬ್ಬರಿಗೆ ಸರಿಸಮಾನ ಹಚ್ಚುವಂತ ಕೆಲಸ ಮಾಡ್ತಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಆಗಲಿ ಅಥವಾ ನಮ್ಮ ಪರಮೇಶ್ವರ್ ಆಗಿರ್ಲಿ, ಮಹದೇವಪ್ಪರ್ ಆಗಿರ್ಲಿ, ಮುನಿಯಪ್ಪ ಆಗಿರ್ಲಿ, ಆರ್ ವಿ ತಿಮ್ಮಪ್ಪರ್ ಆಗಿರ್ಲಿ, ಎಲ್ಲರೂ ಕೂಡ ಒಂದಿಷ್ಟು ಮತ್ತ ಗೊಂದಲಗೀಡಾಗಿ ಅವರನ್ನ ಬೈಯೋದು ನೀವು, ಇವರನ್ನ ಬೈಯೋದು ನಾವು ಅನ್ನೋ ಮಟ್ಟಕ್ಕೆ ಬಂದು ನಿಲ್ತದೆ. ಆ ರೀತಿ ಆಗಬಾರ್ದಂದ್ರೆ ಇಬ್ರು ಮುಖಂಡರು, ಇಲ್ಲಿ ಮಾದಿಗ ಸಮಾಜದ ಮುಖಂಡರಾಗಿರ್ಬೋದು, ಇಲ್ಲಿ ಬಲಗೈ ಸಮಾಜ ಹೊಲೆಯ ಸಮಾಜ ಮುಖಂಡರಾಗಿರ್ಬೋದು, ಒಂದೇ ಕಡೆ ಸೇರಿಕೊಂಡು ಹೇಗೆ ಒಂದು ಕಡೆ ಇವತ್ತು ನೀವು ಸೇರಿದ್ರಿ ಇಬ್ರು ಫ್ರೀಡಂ ಪಾರ್ಕ್ ನಲ್ಲಿ, ಹೇಗೆ ಅದನ್ನ ಮಾಡಿಕೊಂಡು ಇತ್ಯರ್ಥ ಮಾಡಿಕೊಳ್ಳಿ. ಇವತ್ತೇ 50-50 ತಕೊಡ್ರಿ, ಚಿಂತೆ ಇಲ್ಲ. ಅಥವಾ ನಾನ್ ಮೇಲೂ ನೀನ್ ಕೇಳು ಅನ್ನಕ್ ಹೋಗ್ಬೇಡ್ರಿ. ನೀವು ನಾನು ಮೇಲೂ ನೀನ್ ಕೇಳು ಅಂದ್ರೆ ಇಲ್ಲಿ ಲಾಭ ಪಡೆದುಕೊಳ್ಳಂತರು ಕೆಳ ಜಾತಿಯವರು ಇದ್ದಾರೆ, ಬೇರೆ ಬೇರೆ ಇದ್ದಾರೆ. ನೀವ್ ಹಿಂಗೆ ಜಗಳ ಆಡ್ಕೊಂಡ್ ಕೂತ್ಕೊಡ್ರಿ, ನಾವು ಲಾಭ ಪಡ್ಕೊಂಡು ಹೋಗ್ತೀವಿ ಅನ್ನೋರು ಕೂಡ ಸುಮಾರು ಜನ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು. ಇವತ್ತ ಯಾವುದೇ ಕಾರಣಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಈ ಆಲದ ಮರಗಳಿಗೆ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ಪಡೆದುಕೊಂಡು ನೀವು ಎಲ್ಲ ಸವಿಸ್ತಾರವಾಗಿ ಸ್ವೀಕಾರ ಮಾಡುವಂತ ಮನಸ್ಸು ಇಬ್ಬರಿಗೂ ಇರಬೇಕು. ಒಂದು ರೀತಿಯಿಂದ ನಾವು SC ಸಮುದಾಯಕ್ಕೆ ಹೇಳ್ತಾ ಇದೀವಿ, ಒಂದು ರೀತಿಯಿಂದ ಇಲ್ಲಿ ಮಾದಿಗ ಸಮಾಜಕ್ಕೆ ಹೇಳ್ತಾ ಇದೀವಿ ಕೂಡ ನಾವು ಒಪ್ಪುತ್ತಾ ಇಲ್ಲ. ಇವತ್ತು ಒಂದು ಇತ್ಯರ್ಥ ಆಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಅದು ಮಾದಿಗ ಮತ್ತು ಹೊಲೆಯರು ಸೇರಿಕೊಂಡು ಅಲ್ಲೇ ಫ್ರೀಡಂ ಪಾರ್ಕ್ ಕೂತ್ಕೊಂಡ್ರಿ. ನೀವು ಮನಸ್ಸು ಮಾಡಿದ್ರೆ ಇವತ್ತು ಇಡೀ ಸಚಿವ ಸಂಪುಟನೇ ನಿಮ್ಮ ಬಲಿಗೆ ಬರುತ್ತೆ. ಇಡೀ ಸಚಿವ ಸಂಪುಟನೆ ನಿಮ್ಮ ಹತ್ರ ಬಂದ್ ನಿಲ್ಲುತ್ತೆ. ನೀವು ವಿಧಾನಸೌಧ ಕಾಯಬೇಕಾಗಿಲ್ಲ. ನೀವ್ ಎಲ್ಲಿ ಕೂತ್ಕೊಂಡಿದ್ರೋ ಅಲ್ಲಿಗೆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಎಲ್ಲರೂ ಬರ್ತಾರೆ, ಅಲ್ಲೇ ಕೂತ್ಕೊಂಡು ನಿಮ್ಮನ್ನ ಆರ್ಡರ್ ಮಾಡ್ತಾರೆ. ಆದ್ರೆ ನೀವು ಕ್ರಮಬದ್ಧವಾಗಿ ಮತ್ತು ಮಾನವೀಯ ದೃಷ್ಟಿಯಿಂದ ಕೂತ್ಕೊಂಡು ಇಬ್ಬರು ಒಟ್ಟೆ ಮನಸ್ಸಿನಿಂದ ಏನೇ ಬರ್ಲಿ ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ಭಾಗ, ನಾವಿಬ್ಬರು ಅಣ್ಣ ತಮ್ಮರಿದ್ದೀವಿ, ಒಂದೇ ದೇಹ, ಎರಡು ಕೈಗಳಿದ್ದಾವೆ, ಸರಿಸಮನಾಗಿ ನಿಲ್ತೀವಿ ಅಂತಕ್ಕಂಥ ವಿಚಾರಕ್ಕೆ ಒಂದು ವೇಳೆ ಬಂದ್ರೆ ಸಿದ್ದರಾಮಯ್ಯ ಆಗ್ಲಿ ಇಡೀ ಅವರ ಸರ್ಕಾರದ ಟೀಮ್ ಆಗ್ಲಿ ಇವತ್ತು ಅಲ್ಲೇ ಇತ್ಯರ್ಥ ಮಾಡಿ ಇಬ್ಬರಿಗೆ ಸಿಹಿ ತಿಂಡಿ ತಿನ್ನಿಸಿ ಮನೆಗೆ ಕಳಿಸುವಂತ ಕೆಲಸ ಕೂಡ ಎಲ್ಲ ಮಾಡುತ್ತೆ. ಇಲ್ಲ ಅಂದ್ರೆ ಇವತ್ತು ಬಲಗೈ ಸಮುದಾಯ ನಾನು ಮುಂದು, ಎಡಗೈ ಸಮುದಾಯ ನಾನು ಮುಂದು ಅಂತೇಳಿ ತಾರಕಕ್ಕೇರಿದ್ರೆ ಮತ್ತೆ ಇದು ಗೊಂದಲದ ಗೂಡಾಗಿ ಮತ್ತೆ ನೀವು ಉಪವಾಸ, ಧರಣಿ, ಸತ್ಯಾಗ್ರಹ, ಅರೆಬತ್ತಲೆ ಮತ್ತೊಂದು ಚಳವಳಿ ಮಾಡಿಕೊಂಡು ಇನ್ನೊಂದು 30 ವರ್ಷ ಹೀಗೆ ಸಾಯದಂತೂ ಗ್ಯಾರಂಟಿ ಆಗಿದೆ. ಅರ್ಥ ಮಾಡ್ಕೊಳ್ಳಬೇಕು. ಮಾದಿಗರು ಕೂಡ ಅರ್ಥ ಮಾಡ್ಕೊಳ್ಳಬೇಕು. ಇಲ್ಲಿ ಬಲಗೈ ಸಮುದಾಯದ ಹೊಲೆಯರು ಕೂಡ ಅರ್ಥ ಮಾಡಿಕೊಂಡು ಕೆಲಸ ಮಾಡಿಕೊಳ್ಳಿ. ಉತ್ತಮ ರೀತಿಯಿಂದ ಬದುಕು ಸಾಧಲಿಕ್ಕೆ ಅನುಕೂಲವಾಗುತ್ತದೆ. ಒಂದು ವೇಳೆ ಸರ್ಕಾರವೇ ಈ ಒಂದು ಗೆಜೆಟ್ ಅನ್ನು ನೋಟಿಫಿಕೇಶನ್ ಮಾಡಿದೆಯಲ್ಲ, ಆ ನೋಟಿಫಿಕೇಶನ್ ಒಂದು ವೇಳೆ ತಕೊಂಡು ಬಂದು ಸರ್ಕಾರವೇ 2011 ಜನಗಣತಿ ಆಧಾರ ಅನುಗುಣವಾಗಿ ಬಂದ್ರೆ ಇಲ್ಲಿ ಬಲಗೈಯವರು ಮುಂದೆ ಬರ್ತಾರೆ, ಎಡಗೈಯವರು ಮತ್ತೆ ಹಿಂದೆ ಬೀಳ್ತಾರೆ. ಹೀಗಾಗಿ ಗೊಂದಲ ಆಗುತ್ತದೆ. ಒಂದು ವೇಳೆ ಮಾದಿಗ ಸಮಾಜರು ತಟಸ್ಥವಾಗಿ ನಿಂತ್ಕೊಂಡ್ರೆ ಹಿಂದೆ ಬೀಳದಂತೂ ಗ್ಯಾರಂಟಿ. ಯಾಕೆ ವಿಚಾರನ ಹೇಳ್ತಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳ್ರಿ. ನೀವು ಇಬ್ರು ಅಣ್ಣ ತಮ್ಮರಿದ್ದ ಹಾಗೆ ಒಂದೇ ರೀತಿಯಿಂದ ಕೆಲಸ ಮಾಡಿಕೊಂಡು ಇದನ್ನು ರೀತಿಯಾಗಿ ಬಂದ್ರೆ ಇಡೀ ಒಂದು ಸಂದೇಶಗಳನ್ನ ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಹೋಗಬೇಕು, ಯಾವ ಮಟ್ಟಕ್ಕೆ ನಾವು ತಲುಪಬೇಕು ಅನ್ನೋ ಮಟ್ಟಕ್ಕೆ ನಾವು ಇಲ್ಲಿ ಬಂದು ನಿಲ್ತೀವಿ. ಈಗಾಗಲೇ ಒಂದು 100 ವರ್ಷ ಹೇಗೆ ಗತಿಸಿದೀವಿ. ಈಗ ಈ ಒಂದು ಸಮಿತಿಯ ರಚನೆ ಮಾಡಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಕೊಟ್ರೆ ಮತ್ತೆ 100 ವರ್ಷಗಳ ಕಾಲ ಬೇಕಾಗುತ್ತವೆ. ಆಲೋಚನೆ ಮಾಡ್ಕೊಳ್ರಿ. ಇನ್ನು ನಿಮ್ಗೆ ಸಾಯಂಕಾಲದವರೆಗೂ ಟೈಮ್ ಇದೆ, ವಿಚಾರ ಮಾಡ್ಕೊಳ್ಳಿ. ಯಾಕೆ ನಿಮ್ಮನ್ನು ಹೇಳ್ತೇನೆ ಅಂದ್ರೆ
ನೀವೆಲ್ಲ ಮಾಡಿರ್ತಕ್ಕಂಥ ಈ ಕೆಲಸಕ್ಕಾಗಿ, ನೀವೆಲ್ಲ ಮಾಡಿರ್ತಕ್ಕಂಥ ಈ ಒಂದು ಕೆಲಸಕ್ಕಾಗಿ ಈ ರೀತಿಯಾಗಿ ಅಲೆದಾಡುವಂತಹ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಾನೇ ಮೇಲು ನಾನೇ ಕೇಳು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಯಾರ ಕಡೆ ಇರಬಾರ್ದು. ಸಂಘಟಕರಾದವರು ಈ ಎಡ ಮತ್ತು ಇಬ್ಬರಿಗೂ ಹೇಳ್ತಾ ಇದ್ದೀವಿ, ಆಲೋಚನೆ ಮಾಡ್ಕೊಂಡು ಹೋದ್ರೆ ಒಂದಿಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲ ಅಂದ್ರೆ ಈಗಾಗಲೇ ಏನು ಅಂಕಿಅಂಶಗಳು ಕಂಡು ಬರ್ತಾ ಇದಾವಲ್ಲ, 38 ಲಕ್ಷ ಚಿಲ್ಲರೆ ಬಲಗೈ ಸಮುದಾಯಕ್ಕೆ ಮತ್ತು 35 ಲಕ್ಷ ಹೆಚ್ಚು ಕಮ್ಮಿ ಎಡಗೈ ಸಮುದಾಯಕ್ಕೆ ಇತರ ಜಾತಿಗಳನ್ನ ಸೇರಿಸ್ಕೊಂಡ್ರೆ ಇಲ್ಲಿ 31 ಲಕ್ಷ ಇತರ ಜಾತಿಗಳು ಬರ್ತವೆ. ಅವು ಸಣ್ಣ ಪುಟ್ಟ ಜಾತಿಗಳು, ಅದನ್ನ ನಿರ್ನಾಮ ಆಗ್ಬಿಡುತ್ತೆ. ಹಾಗೆ ಇಲ್ಲ ಅಂದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಹಾಗೂ ಚಲವಾದಿ ಮತ್ತು ಹೊಲೆಯರು ಸೇರ್ಕೊಂಡ್ರೆ 38 ಲಕ್ಷ ಸಮಥಿಂಗ್ ಚಿಲ್ಲರೆ ಆಗ್ತಾರೆ. ಆಗ ಮತ್ತ ಬಲಗೈ ಸಮುದಾಯ ಮುಂದೆ ಬರ್ತಾರೆ, ಎಡಗೈ ಸಮುದಾಯವರು ಹಿಂದೆ ಬೀಳ್ತಾರೆ. ಅವ್ರು ಹೇಳ್ತಾ ಇದಾರೆ, ನಾವು ಮಾಡಿದೀವಿ, ನಾವು ಸಮೀಕ್ಷೆ ಮಾಡೋ, ನೀವು ಮಲ್ಕೊಂಡಿದ್ರಿ. ಆ ಜ್ಞಾನ ಪ್ರಕಾಶ್ ಸ್ವಾಮಿ ಯಾರು ಎಲ್ಲೋ ಜ್ಞಾನವಾಗಿದೆ ಅಂತ ಹೇಳ್ಕೊಂಡು ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ಮಾದಿರಲ್ಲಿ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಯಾವುದನ್ನ ಬಿಟ್ಟು ಎಲ್ಲ ಒಂದೇ ಆಗಿ ಸೇರ್ಕೊಂಡು ಕೆಲಸ ಮಾಡಿದ್ರೆ ಇದಕ್ಕೊಂದಿಷ್ಟು ಇಂತೆಸರಿ ಹಾಡ್ಲಿಕ್ಕೆ ಸರ್ಕಾರಕ್ಕೆ ಒಂದಿಷ್ಟು ಸುಗಮವಾದ ದಾರಿ ಸಿಗ್ತದೆ. ನೀವು ಒಂದು ವೇಳೆ ಇದಕ್ಕೆ ಏನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದು ಮತ್ತೆ ಹೀಗೆ ಮುಂದುವರಿತದೆ. ನಿಮ್ಮನ್ನ ಹಿಂಗೆ ರಾಜಕೀಯ ಪಕ್ಷಗಳು ಜಗಳ ಹಚ್ತಾರೆ, ಜಗಳ ಆಡ್ಕೊತಾ ನೀವು ಇರಬೇಕು. ಲಾಭ ಪಡ್ಕೊಳ್ಳೋರು ಬೇರೆ ಬೇರೆ ಜನಾಂಗ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ ಯಾರ್ಯಾರು ಪಡ್ಕೊಳ್ತಾ ಇದಾರೆ ಅಂತೇಳಿ ನಾವು ಹೇಳಲಿಕ್ಕೆ ಹೋಗಲ್ಲ. ಆದರೆ ನಿಮ್ಮಂತ ಬುದ್ಧಿವಂತರು ರೋಡಿ ಬಂದು ಕೂತ್ಕೊಂಡಿರಲ್ಲ, ಅದು ನಮಗೆ ನಾಚಿಕೆ ಆಗ್ತಾ ಇದೆ. ನೀವು ಇಬ್ರು ಸೇರ್ಕೊಂಡು ನಿಮ್ ತನ ಕರ್ಸ್ಕೊಂಡು ನಮ್ಗೆ ಎಷ್ಟು ಕೊಡು ನನಗೆ ಎಷ್ಟು ಕೊಡು ಅಂತೇಳಿ ನೀವು ಅನ್ಕೊಂಡ್ರೆ ಆಗ್ತಿತ್ತಾಗ್ಲೇ. ಇಲ್ಲಿ ಸುಮ್ಮನೆ ರೋಡಿಗಳದು ನಾನ್ ಮೇಲು, ನಾನ್ ದೊಡ್ಡವನು, ನಾನು ಹಾಗೆ, ನಾನು ಹೀಗೆ ಅಂತ ಹೇಳ್ಕೊಂಡು ಬಂದಂತವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಒಂದೇ ಸೂರ್ಯನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲ್ನ ಮರಗಳ ಕೂತ್ಕೊಂಡು ಇಬ್ಬರು ಅಣ್ಣ ತಮ್ಮರು ಹೆಚ್ಚರ ತಿನ್ರಿ, ಕಡಿಮರ ತಿನ್ರಿ, ಒಟ್ಟಾರೆ ನೀವು ಸಮಾನಾಗಿ ಹಂಚಿಕೊಂಡು ಅಲ್ಲಿಂದ ಎದ್ದು ಬನ್ರಿ ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯ ಪ್ರಮುಖ ಕಳಕಳಿಯಾಗಿದೆ. ಬಂಧುಗಳೇ, ಈ ಸುದ್ದಿ ಯಾರು ನೋಡ್ತಾ ಇರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ದಯವಿಟ್ಟು ನಮಗೆ ಮೆಸೇಜ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.